ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, HPV ವೈರಸ್ ಪ್ರಮುಖವಾಗಿ ಯಾವ ರೀತಿಯ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ? ಉತ್ತರ ಗರ್ಭಕಂಟಕದ ಕ್ಯಾನ್ಸರ್. ಮಾಯಿ, ಎಂಡೋಂಬೆ ಮತ್ತು ತುಂಬಾ ಸರೋವರಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ಉತ್ತರ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಇಸ್ರೋ ಇಂದು ಯಶಸ್ವಿಯಾಗಿ ಪರೀಕ್ಷಿಸಿದ ಸ್ಕ್ರಾಮ್ಜೆಟ್ ಇಂಜಿನ್ನ ವಿಶೇಷತೆ ಏನು? ಉತ್ತರ ಇದು ವಾತಾವರಣದ ಗಾಳಿಯನ್ನೇ ಬಳಸುತ್ತದೆ. ಇಂದಿನ ಸುದ್ದಿಯಲ್ಲಿರುವ ಗ್ರೀನ್ ಸಾಫ್ಟ್ವೇರ್ ಎಂದರೇನು? ಉತ್ತರ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಸಾಫ್ಟ್ವೇರ್. ವಿಜ್ಞಾನಿಗಳು ಇಂದು ಪತ್ತೆ ಹಚ್ಚಿದ ಎಕ್ಸ್ ಕ್ಲಾಸ್ ಸೌರಜ್ವಾಲೆಗಳು ಭೂಮಿಯ ಯಾವುದರ ಮೇಲೆ ನೇರ ಪರಿಣಾಮ ಬೀರುತ್ತವೆ? ಉತ್ತರ ರೇಡಿಯೋ ಸಂವಹನ ಮತ್ತು GPS ವ್ಯವಸ್ಥೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ತಂತ್ರಜ್ಞಾನದ ಮುಖ್ಯ ಉದ್ದೇಶವೇನು? ಉತ್ತರ ಅತ್ಯಂತ ಸುರಕ್ಷಿತ ಡೇಟಾ ಸಂವಹನ. ಇಂದು ಸಂಶೋಧನೆಯೊಂದರಲ್ಲಿ ಚರ್ಚಿಸಲಾದ ಸಿಂಥೆಟಿಕ್ ಬಯಾಲಜಿ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಕೃತಕವಾಗಿ ಜೈವಿಕ ವ್ಯವಸ್ಥೆಗಳನ್ನು ಅಥವಾ DNA ವಿನ್ಯಾಸಗೊಳಿಸುವುದು. ಸೂರ್ಯ ಮತ್ತು ನಕ್ಷತ್ರಗಳಲ್ಲಿ ಶಕ್ತಿ ಉತ್ಪತ್ತಿಯಾಗಲು ಕಾರಣವಾಗುವ ಪ್ರಕ್ರಿಯೆ ಯಾವುದು? ಉತ್ತರ ನ್ಯೂಕ್ಲಿಯರ್ ಫ್ಯೂಷನ್. 2026ರ ವರದಿಯ ಪ್ರಕಾರ ಉದ್ಯೋಗದಲ್ಲಿನ ಲಿಂಗ ತಾರತಮ್ಯವನ್ನು ತೊಡೆದುಹಾಕುವುದರಿಂದ ಜಾಗತಿಕ GDP ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಬಹುದು? ಉತ್ತರ 20ಕ್ಕಿಂತ ಹೆಚ್ಚು. ಹಸಿರು ಅಮೋನಿಯಾ ಅನ್ನು ಉತ್ಪಾದಿಸಲು ಯಾವ ಮೂಲ ಪದಾರ್ಥಗಳನ್ನು ಬಳಸಲಾಗುತ್ತದೆ? ಉತ್ತರ ಹಸಿರು ಹೈಡ್ರೋಜನ್ ಮತ್ತು ವಾಯುಮಂಡಲದ ಸಾರಜನಕ. ಭಾರತ ಮತ್ತು GCC ನಡುವಿನ ಸಮಗ್ರ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಅಧಿಕೃತವಾಗಿ ಪ್ರಾರಂಭಿಸಲು ಫೆಬ್ರವರಿ 24, 2026ರಂದು ಎಲ್ಲಿ ಜಂಟಿ ಹೇಳಿಕೆಗೆ ಸಹಿ ಹಾಕಲಾಯಿತು? ಉತ್ತರ ನವದೆಹಲಿ, ಭಾರತ. ಭಾರತದ ಸಂವಿಧಾನದ ಯಾವ ವಿಧಿಯು ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರನ್ನು ಬದಲಾಯಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ? ಉತ್ತರ ವಿಧಿ 3. ಕೇರಳ ವಿಧಾನಸಭೆಯು ತನ್ನ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಸರ್ವಾನುಮತದ ನಿರ್ಣಯವನ್ನು ಮೊದಲ ಬಾರಿಗೆ ಯಾವಾಗ ಅಂಗೀಕರಿಸಿತು? ಉತ್ತರ 2023. ನೌಕರರ ರಾಜ್ಯ ವಿಮಾ ನಿಗಮವು ತನ್ನ 75ನೇ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಿತು? ಉತ್ತರ ಫೆಬ್ರವರಿ 24, 2026. ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಮೊದಲ ಸ್ವದೇಶಿ HPV ಲಸಿಕೆಯ ಹೆಸರೇನು? ಉತ್ತರ ಸರ್ವವಾಕ್. ಕ್ವಾಂಟಮ್ ಸಿದ್ಧಾಂತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಮ್ಯಾಕ್ಸ್ ಪ್ಲಾಂಕ್. ಸೆಮಿಕಂಡಕ್ಟರ್ಗಳಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಕಾರಣವಾಗುವ ಅಂಶಗಳು ಯಾವುವು? ಉತ್ತರ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳು. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಸಮುದ್ರಗುಪ್ತ. ಸತ್ಯಮೇವ ಜಯತೆ ಎಂಬ ಘೋಷಣೆಯನ್ನು ಯಾವ ಉಪನಿಷತ್ನಿಂದ ತೆಗೆದುಕೊಳ್ಳಲಾಗಿದೆ? ಉತ್ತರ ಮುಂಡಕ ಉಪನಿಷತ್. ಮಹಿಳಾ ವ್ಯವಹಾರ ಮತ್ತು ಕಾನೂನು 2026 ವರದಿಯನ್ನು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು ಬಿಡುಗಡೆ ಮಾಡಿದೆ? ಉತ್ತರ ವಿಶ್ವ ಬ್ಯಾಂಕ್.